ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದೀಗ ಗಿಲ್ಲಿ ನಟ ಮತ್ತು ಕಾವ್ಯಶೇವರವರ ಮದುವೆ ವಿಚಾರ ಭಾಳ ಸದ್ದು ಮಾಡ್ತಾ ಇತ್ತು. ಅಭಿಮಾನಿಗಳು ಕೇಳ್ತಾ ಇದ್ರು ಪ್ರಶ್ನೆ, ಮದುವೆ ಯಾವಾಗ ಅಂತ. ಸೊ ಇವತ್ತು ಭಾಳ ಖುಷಿಯನ್ನು ಸಂತೋಷವನ್ನು ಹಂಚಿಕೊಂಡಿದ್ದಾರೆ. ಸೊ ಯಾಕೆ ಅಂದರೆ ಇವತ್ತು ಬ್ರಹ್ಮಾಂಡ ಗುರೂಜಿಯವರು ಬಹಳ ಅದ್ಧೂರಿಯಾದಂತಹ ಒಂದು ಭವಿಷ್ಯವನ್ನು ಅಭಿಮಾನಿಗಳಿಗೆ ತಿಳಿಸಿದ್ದಾರೆ. ಸೊ ಏನು ಹೇಳಿದರು ಗುರೂಜಿಯವರು, ಏನು ಭವಿಷ್ಯ ನುಡಿದಿದ್ದಾರೆ ನೋಡ್ಕೊಂಬರೋಣ ಈ ವಿಡಿಯೋದಲ್ಲಿ. ಈ ವಿಡಿಯೋ ನೋಡ್ಕೊಂಬೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿದ್ದಂಥ ಗಿಲ್ಲಿ ನಟ, ಈಗಿರುವಂತಹ ಗಿಲ್ಲಿ ನಟ ಭಾಳ ಚೇಂಜಸ್ ಕಾಣ್ತಾ ಇರ್ಬೋದು. ಸೊ ಮೊದಲಿಂದಲೂ ಗಿಲ್ಲಿ ನಟನಿಗೆ ಅಭಿಮಾನಿ ಬಳಗ ಸಂಖ್ಯೆ ಕಡಿಮೆ ಇತ್ತು. ಆದರೆ ಇವತ್ತು ಇದೀಗ ಅಭಿಮಾನಿಗಳು ರಾರಾಜಿಸ್ತಾ ಇದ್ದಾರೆ. ಇದೀಗ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಭಿಮಾನಿಗಳು ಗಿಲ್ಲಿ ಎಲ್ಲಿ ಹೋದರೂ ಕೂಡ ಆತನನ್ನು ಫಾಲೋ ಮಾಡ್ಕೊಂಡು ಹೋಗಿ ಆತನನ್ನು ಸೆಲ್ಫಿ ತೊಗೊಳೋದಾಗಿರ್ಬೋದು, ಆತನ ಒಂದು ವಿಡಿಯೋ ಶೂಟ್ ಮಾಡೋದಾಗಿರ್ಬೋದು, ಎಲ್ಲವೂ ಕೂಡ ಅಭಿಮಾನಿಗಳು ಮಾಡ್ತಾ ಇರುವಂಥದ್ದು. ಸೊ ಎತ್ತರಕ್ಕೆ ಬೆಳೆಸ್ತಾ ಇರೋದು ಅಭಿಮಾನಿ ಬಳಗ. ಸೊ ಇವತ್ತು ಅದೇ ಅಭಿಮಾನಿಗಳು ಗಿಲ್ಲಿ ಮತ್ತು ಕಾವ್ಯ ಅವರನ್ನ ಸಪೋರ್ಟ್ ಮಾಡಿ ಗೆಲ್ಲಿಸಿದ್ರು. ಇವತ್ತು ಕೂಡ ಅದೇ ಅಭಿಮಾನಿಗಳು ಗಿಲ್ಲಿ ಮತ್ತು ಕಾವ್ಯ ಅವರ ಮದುವೆ ಯಾವಾಗ ಅನ್ನೋದನ್ನು ಪ್ರಶ್ನೆ ಹಾಕ್ತಾ ಇದ್ದಾರೆ. ಯಾಕೆಂದರೆ ಅವರ ಅನನ್ಯವಾದ ಸ್ನೇಹ, ಅವರ ಜೊತೆಗಿನ ಒಂದು ಸಂಬಂಧ ಎಲ್ಲವೂ ಕೂಡ ಅಭಿಮಾನಿಗಳೇ ಒಂದು ರೀತಿಯಾಗಿ ಅವರ ಇಬ್ಬರ ಒಂದು ಒಡನಾಡಿಕೆ ಭಾಳ ಇಷ್ಟ ಆಗಿದೆ. ಹಾಗಾಗಿ ಅಭಿಮಾನಿಗಳು ಆಸೆಯನ್ನು ಪಟ್ಟಿರೋದ್ರಲ್ಲಿ ಎರಡು ತಪ್ಪೇನಿಲ್ಲ. ಆದರೆ ಅಭಿಮಾನಿಗಳ ಆಸೆಯಂತೆ ಎಲ್ಲವೂ ಕೂಡ ನಡಿಬೇಕು ಅನ್ನೋದು ಇಲ್ಲ. ಅವರ ಇಚ್ಛೆ, ಅವರ ಕುಟುಂಬದವರಿಗೆ ಬಿಟ್ಟಿದ್ದು ಅವರ ವೈಯಕ್ತಿಕ ವಿಚಾರವೂ ಕೂಡ ಹೌದು. ಆದರೆ ಅಭಿಮಾನಿಗಳು ನಿಜಕ್ಕೂ ನಿರೀಕ್ಷೆ ಮಾಡಿದ್ದು ಕೆಲವೊಂದಿಷ್ಟು ಆಸೆಯನ್ನು ಪಡೋದ್ರಲ್ಲಿ ತಪ್ಪೇನಿಲ್ಲ. ಏಕೆಂದರೆ ಅವರು ನಮ್ಮನ್ನು ಇಷ್ಟಪಟ್ಟಿರ್ತಾರೆ ಅನ್ನೋದು ಎಲ್ಲರೂ ಕೂಡ ಗೊತ್ತಿರುವಂಥದ್ದು ಸೆಲೆಬ್ರಿಟಿಗಳಾಗಿ. ಹಾಗಾಗಿ ಸೆಲೆಬ್ರಿಟಿಗಳು ಇಂಥ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ಳುವುದಿಲ್ಲ. ಸೊ ಅಭಿಮಾನಿಗಳನ್ನು ಏನೇ ಹೇಳಿದರೂ ಕೂಡ ಅದನ್ನು ಪ್ರೀತಿಯಿಂದ ಸ್ವೀಕರಿಸುವಂತಹ ಮನೋಭಾವವನ್ನು ಎಲ್ಲರೂ ಕೂಡ ಹೊಂದಿರ್ತಾರೆ. ಅದು ನಿಜವಾಗಲಿ ಸುಳ್ಳಾಗಲಿ ಎಲ್ಲವನ್ನ ನಮ್ಮ ಅಭಿಮಾನಿಗಳು ನಮ್ಮನ್ನು ಬೆಳೆಸಿ ಹಾರೈಸ್ತಿರೋದೇ ಅಂಥವ್ರು. ಅವರು ಏನೇ ಅಂದರೂ ಕೂಡ ಅದು ಒಳ್ಳೆಯದೇ ಅಂತ ಸೆಲೆಬ್ರಿಟಿಗಳು ಸುಮ್ಮನಾಗ್ಬಿಡ್ತಾರೆ. ಸೊ ಸದ್ಯ ಈ ವಿಚಾರ ಭಾಳ ಸದ್ದು ಮಾಡಿತ್ತು. ಸೊ ಬ್ರಹ್ಮಾಂಡ ಗುರೂಜಿಯ ಭವಿಷ್ಯ ಕೇಳಿ ಎಲ್ಲರೂ ಕೂಡ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಈ ಒಂದು ವಿಡಿಯೋವನ್ನು ನೋಡ್ಕೊಂಬರೋಣ ಸ್ನೇಹಿತರೆ. ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬ್ರಹ್ಮಾಂಡ ಗುರೂಜಿಯವರ ಭವಿಷ್ಯ ಕೇಳಿ ನಿಜಕ್ಕೂ ಅಭಿಮಾನಿ ವಲಯದರು ಕೂಡ ಶಾಕ್ ಆಗಿದ್ದಾರೆ. ಸದ್ಯ ಇವರಿಬ್ಬರ ಸ್ನೇಹ, ಇವರಿಬ್ಬರ ಒಂದು ಹೆಸರಿನ ಜಾತಕವನ್ನು ತೆಗೆದುಕೊಂಡಂತಹ ಬ್ರಹ್ಮಾಂಡ ಗುರೂಜಿ ಇವರಿಗೆ ಮದುವೆಯ ಯೋಗ ಭಾಳ ಸುಂದರವಾಗಿ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಪಡೀಲಿಕ್ಕೆ ಅವರ ಯೋಗದಲ್ಲಿ ಸಖತ್ತಾಗಿದೆ. ಚೆನ್ನಾಗಿ ಬಂದಿರುವಂತಹ ಒಳ್ಳೆಯ ಯೋಗ. ಈ ಯೋಗದಲ್ಲಿ ಅವರು ಮದುವೆ ಆಗಿದ್ರೆ ದೊಡ್ಡ ಕೋಟ್ಯಾಧಿಪತಿಗಳು ಕೂಡ ಆಗ್ತಾರೆ, ದೊಡ್ಡ ಸೆಲೆಬ್ರಿಟಿಗಳು ಕೂಡ ಆಗಿ ಬೆಳೀತಾರೆ ಅನ್ನೋದನ್ನು ಬ್ರಹ್ಮಾಂಡ ಗುರೂಜಿ ಭವಿಷ್ಯದಲ್ಲಿ ನುಡಿದಿದ್ದಾರೆ. ಇವರಿಬ್ಬರು ಮದುವೆ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣ್ತಾ ಇದೆ. ಆದರೆ ಒಂದು ಕ್ಷಣದಲ್ಲಿ ಚೇಂಜಸ್ ಆದರೆ ಇವರ ಮದುವೆ ಕ್ಯಾನ್ಸಲ್ ಆಗುವಂಥದ್ದು ಕೂಡ ಇದೆ. ಇವರಿಗೆ ಮದುವೆಯ ಯೋಗ ಜಾತಕದಲ್ಲಿ ಭಾಳ ಲಕ್ಷ್ಮಿ ಕಳೆ ಇರುವಂಥದ್ದು. ಸೊ ಆದಷ್ಟು ಬೇಗ ಇವರು ಮದುವೆ ಆದರೆ ಸುಖದ ಶಾಂತಿ ಎಲ್ಲವೂ ಕೂಡ ಇವರ ಜೀವನದಲ್ಲಿ, ದೇವರ ದಂಪತ್ಯಕ್ಕೆ ಒಳ್ಳೆಯ ಸುಖ ಶಾಂತಿ ಎಲ್ಲವೂ ಕೂಡ ಸಿಗುತ್ತೆ. ಆದಷ್ಟು ಬೇಗ ಮದುವೆ ಆದರೆ ಒಳ್ಳೆಯದು ಅನ್ನೋದನ್ನು ಬ್ರಹ್ಮಾಂಡ ಗುರೂಜಿಯವರು ಭವಿಷ್ಯವನ್ನು ನುಡಿದಿರುವಂಥದ್ದು. ಈ ಭವಿಷ್ಯದಲ್ಲಿ ಒಳ್ಳೆಯ ಪದಗಳನ್ನು ಕೂಡ ಗುರೂಜಿಯವರು ಹೇಳಿದ್ದಾರೆ. ಸೊ ಈ ಗುರೂಜಿ ಹೇಳಿದ ಮಾತಿನಂತೆ ಈ ಕುಟುಂಬದವರು ಒಪ್ಪಿ ಒಂದು ಸ್ನೇಹಿತರ ಮನಸ್ಸಿನಿಗೆ ಖುಷಿಯನ್ನು ಕೊಡುವ ವಿಚಾರದಲ್ಲಿ ಗಿಲ್ಲಿ ಆಗಿರ್ಬೋದು, ಕಾವ್ಯ ಅವರು ಮನಸ್ಸು ಮಾಡಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ನಿಜಕ್ಕೂ ಇವರ ಜೀವನ ಸುಖಕರವಾಗಿರುವುದಂದ್ರೆ ಎರಡು ಮಾತಿಲ್ಲ. ಅಷ್ಟೇ ಅನನ್ಯವಾಗಿರುವಂತಹ ಜೋಡಿ. ಯಾಕೆ ಈ ಪದವನ್ನು ಹೇಳ್ತಾ ಇದ್ದೀನಿ ಅಂದರೆ, ಸ್ನೇಹಿತರ, ಬಿಗ್ ಬಾಸ್ ಮನೆಯೊಳಗೆ ಒಂದು ಸುಂದರವಾದ ಕುಟುಂಬ. ಈ ಕುಟುಂಬದಲ್ಲಿ ಹೇಗೆ ನಿಜ ಜೀವನ ಹೇಗೆ ನಡೆಯುತ್ತೆ ಅನ್ನೋದು ಸ್ಪಷ್ಟವಾಗಿ ನಾವು ನೋಡ್ಬೋದು. ಆದರೆ ನಿಜ ಜೀವನದಲ್ಲಿ ಇವರಿಬ್ಬರು ಕೂಡ ಹಾಗೇ ಇದ್ದರು. ಒಬ್ಬರಿಗೊಬ್ಬರು ಬೆಳಕೊಡದೆ ಏನೇ ಗಲಾಟೆ ಆಗಲಿ, ಏನೇ ಕಷ್ಟ ಸುಖ ಎಲ್ಲದರೂ ಕೂಡ ಭಾಗಿಯಾಗಿದ್ದರು, ಆ ಒಡನಾಟವನ್ನು ಬಂದಿದ್ರು. ಇಂಥ ಒಬ್ಬ ಸ್ಟಾರ್ ನಟನಾಗಿ ಬೆಳೆದಕ್ಕೆ ಇಂಥ ಒಂದು ಕಷ್ಟ ಸುಖಗಳ ಸಾಕ್ಷಿ ಆಗಲಿದೆ. ಸೊ ಇಂತಹ ಒಂದು ಏರುಪೇರುಗಳನ್ನು ಬೆನ್ನೆಟ್ಕೊಂಡು ಇವತ್ತು ಸ್ನೇಹವನ್ನು ಬೆಳೆಸ್ತಾ ಇದ್ದಾರೆ ಅಂದರೆ ಅದು ನಿಜಕ್ಕೂ ಒಂದು ದೊಡ್ಡ ಆತ್ಮೀಯತೆಯ ಭಾವ ಅಂತಲೇ ಹೇಳ್ಬೋದು. ಇವರಿಬ್ಬರ ಹೊಂದಾಣಿಕೆ ಅಷ್ಟು ಸಖತ್ತಾಗಿದೆ. ಹಾಗಾಗಿ ಇವರಿಬ್ಬರ ಹೊಂದಾಣಿಕೆಯಲ್ಲಿ ಮದುವೆ ಆದರೆ ದಾಂಪತ್ಯ ಜೀವನದಲ್ಲಿ ಸಖತ್ತಾಗಿ ಇರ್ತಾರೆ ಅನ್ನೋದು ಒಂದು ಅಭಿಮಾನಿಗಳ ಒಂದು ಆಸೆ. ಕಾದು ನೋಡಬೇಕಿದೆ ಇವರ ನಿರ್ಧಾರ ಏನಾಗಿರುತ್ತೆ ಅನ್ನೋದನ್ನು. ಸೊ ಬ್ರಹ್ಮಾಂಡ ಗುರೂಜಿಯವರು ದೊಡ್ಡ ಭವಿಷ್ಯವನ್ನು ನುಡಿದಿರುವಂಥದ್ದು ಭಾಳ ಸಂತೋಷದ ವಿಚಾರ ಕೂಡ ಹೌದು. ಅದು ನಿರ್ಧಾರದಲ್ಲಿ ಇವರ ಮನಸ್ಸಿಗೆ, ಇವರ ಕುಟುಂಬಕ್ಕೆ, ಇವರ ಆಪ್ತರಿಗೆ ಬಿಟ್ಟಂಥ ವಿಚಾರ. ಕಾದು ನೋಡೋಣ ಈ ಒಂದು ನಿರ್ಧಾರ
ನಿಜವಾಗುತ್ತಾ ಅನ್ನೋದನ್ನು ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.